ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಾರೆಸ್ಟ್ರಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನಲ್ಲಿ ನಾವ್ ಏನೇನ್ ಕವರ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ಕೋರ್ಸ್ ಅಂದ್ರೆ ಏನು, ಅದಾದ್ಮೇಲೆ ಈ ಕೋರ್ಸಿಗೆ ಏನ್ ಎಲಿಜಿಬಿಲಿಟಿ ಇರಬೇಕು, ಅದರ ಜೊತೆಗೆ ಈ ಕೋರ್ಸ್ನ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಯಾವ್ಯಾವ ಬರ್ತಾವು, ಅದಾದ್ಮೇಲೆ ಈ ಕೋರ್ಸ್ ಮಾಡಿದಾಗ ನಾವು ಈ ಕೋರ್ಸ್ನ ಡ್ಯೂರೇಷನ್ ಅಂದ್ರೆ ಎಷ್ಟು ವರ್ಷ ನೀವು ಈ ಕೋರ್ಸ್ನ ಕಲಿಬೇಕು ಅನ್ನೋದನ್ನ ಕಲಿತಾ ಇದೀವಿ. ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಮ್ಗೆ ಜಾಬ್ ಅಪರ್ಚುನಿಟೀಸ್ಗಳು ಏನಿರ್ತಾವು, ಆಮೇಲೆ ಇದರ ಸ್ಯಾಲರಿ ಸ್ಕೇಲ್ಗಳು ಏನಿರುತ್ತೆ ಅಂತೇಳಿ ಒಂದೊಂದಾಗಿ ನಿಮ್ಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ಹಾಗಾದ್ರೆ ಬನ್ನಿ ನೋಡೋಣ ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈಗ ಒಂದೊಂದಾಗಿ. ಸೊ ಮೊದಲಿಗೆ ಆ ಈ ಒಂದು ಕೋರ್ಸ್ನ ಮಾಡ್ಬೇಕಾದ್ರೆ ನಾವು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತೀವಿ ಅಂತಂದ್ರೆ, ಸೊ ಯಾಕಂದ್ರೆ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಕೋರ್ಸ್ಗಳ ಬಗ್ಗೆ ಸರ್ಚ್ ಮಾಡಿರ್ತೀರಾ. ಸೊ ಈ ಒಂದು BSc ಫಾರೆಸ್ಟ್ರಿ ಅನ್ನೋ ಕೋರ್ಸಿನ ಬಗ್ಗೆ ಸರ್ಚ್ ಮಾಡಿದಾಗ, ಸೊ ಈ ಕೋರ್ಸ್ನ ಮಾಡ್ಬೇಕಾಗಿರುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ನಿಮಗ ಆ ಒಂದು ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇದ್ರೆ ಅಥವಾ ಎನ್ವೈರ್ಮೆಂಟ್ ಅಥವಾ ಒಂದು ಪ್ಲಾಂಟೇಶನ್ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಈ ಕೋರ್ಸ್ನ ಮಾಡ್ಲಿಕ್ಕೆ ಮುಂದೆ ಬರ್ಬೋದು. ಯಾಕಂದ್ರೆ ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರೋದು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಇರುತ್ತೆ. ಅಂದ್ರೆ ವೈಲ್ಡ್ ಲೈಫ್ ಅಥವಾ ಆ ಒಂದು ಕಾಡಿನ ಸಂರಕ್ಷಣೆ ಆಗಿರ್ಬೋದು, ಕಾಡಿನ ಒಳಗಡೆ ಯಾವ ತರ ನಾವು ಆ ಟ್ರೀಸ್ ಗಳನ್ನ ಪ್ರೊಟೆಕ್ಷನ್ ಮಾಡಬೇಕು, ಆಮೇಲೆ ಒಂದು ಪ್ಲಾಂಟೇಶನ್ ಹೆಂಗ್ ಮಾಡಬೇಕು, ಎನ್ವೈರ್ಮೆಂಟಲ್ ನ ಯಾವ ತರ ಕಾಪಾಡಬೇಕು, ಆಮೇಲೆ ನಮ್ಮ ಒಂದು ಕಾನ್ಸೆಪ್ಟ್ ಒಳಗಿರುವಂತ ಫಾರೆಸ್ಟ್ ಅಂದ್ರೆ ನಮ್ಮ ಒಂದು ಜುರಿಸ್ಟ್ರಿಕ್ ಒಳಗಿರುವಂತ ಫಾರೆಸ್ಟ್ ಅನ್ನ ಯಾವ ತರ ನಾವು ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋದು ಈ ಒಂದು ಡಿಪಾರ್ಟ್ಮೆಂಟ್ ಮೇನ್ ಉದ್ದೇಶ ಆಗಿರ್ತದೆ. ಅಂದ್ರೆ ಈ ಒಂದು ಕೋರ್ಸಿನ ಮೇನ್ ಉದ್ದೇಶ ಆಗಿರ್ತದೆ. ಸೊ ಹಾಗಾಗಿ ನಿಮ್ಗೆ ಮೊದಲಿಗೆ ಹೇಳ್ತಾ ಇದೀನಿ, ಈ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ನೀವು ಫಾರೆಸ್ಟರ್ ಮೇಲೆ ಅಥವಾ ಒಂದು ಕಾಡಿನ ಮೇಲೆ ಇಂಟ್ರೆಸ್ಟ್ ಅಥವಾ ಒಂದು ಕಾಡಿನ ಒಳಗಡೆ ಜೀವನ ಹೆಂಗ್ ಕಟ್ಕೋಬೇಕು ಅಥವಾ ಕಾಡಿನ ಜೀವನ ಹೆಂಗಿರ್ತದೆ ಅನ್ನೋದನ್ನ ನೋಡೋರಿಗೆ ಅಥವಾ ಕಾಡಿನ ಜೀವನದ ಶೈಲಿಗಳು ಇಷ್ಟ ಆಗಿರೋ ಮಾತ್ರ ಈ ಒಂದು ಕೋರ್ಸ್ನ ಮಾಡೋದು ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾದ್ರೆ ಬನ್ನಿ ಮೊದಲಿಗೆ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಏನಿದೆ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ಇದರ ಒಂದು ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ, ಇದರೊಳಗಡೆ ನೀವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕಾಗ್ತದ. ಸೊ PUC ಸೈನ್ಸ್ ಒಳಗೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕಾಂಬಿನೇಷನ್ ಇದ್ದು ಅಗ್ರಿಕಲ್ಚರ್ ಕಾಂಬಿನೇಷನ್ ಇದ್ದಾಗ ನೀವು ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ಅವಕಾಶಗಳು ಇರ್ತಾವ. ಅಂದ್ರೆ PCMB ಅಥವಾ PCB ಕಾಂಬಿನೇಷನ್ ತಗೊಂಡಾಗ ನೀವು PUC ಸೈನ್ಸ್ ಒಳಗಡೆ ನೀವು ಈ ಕೋರ್ಸ್ನ ಮಾಡ್ಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಅದ್ರ ಜೊತೆಗೇನೆ ಈ ಒಂದು ಕೋರ್ಸ್ನ ಮಾಡ್ಬೇಕಾದ್ರೆ ನಮ್ದು ಪ್ರೀವಿಯಸ್ ಇಯರ್ ಒಳಗಡೆ ಅಂದ್ರೆ PUC ಒಳಗಡೆ ಏನು ಪರ್ಸೆಂಟೇಜ್ ಕ್ರೈಟೇರಿಯಾ ಇರಬೇಕಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 50 to 55% ನೀವು ಪಡೆದಾಗ ಮಾತ್ರ ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೇನೆ ಇದರ ಒಂದು ಕೋರ್ಸಿನ ಏಜ್ ಲಿಮಿಟ್ ಕೂಡ ಇದರೊಳಗಡೆ ಇದೆ. ಸೊ ಏಜ್ ಲಿಮಿಟ್ ಏನಪ್ಪಾ ಅಂದ್ರ, ನಿಮ್ದು ಮಿನಿಮಮ್ ಏಜ್ 17 ಆಗಿರಬೇಕು, ಮ್ಯಾಕ್ಸಿಮಮ್ ಏಜ್ ನಿಮ್ದು 21 ವರೆಗೆ ಮಾತ್ರ ನೀವು ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ 17 to 21 ವರೆಗೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅಂದಾಗ ಮಾತ್ರ ಈ ಕೋರ್ಸ್ನ ಮಾಡಬಹುದು ನೀವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ನ ಮಾಡಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಏನಾದ್ರು ಇದಾವ ಅಂತ ಕೇಳಿದ್ರೆ, ಸೊ ಡೆಫಿನೆಟ್ಲಿ ಇದರೊಳಗಡೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರ್ತಾವೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಏನಪ್ಪಾ ಅಂದ್ರೆ, ನೀವು ನ್ಯಾಷನಲೈಸ್ಡ್ ಕಾಲೇಜಸ್ ಒಳಗಡೆ ಅಥವಾ ನ್ಯಾಷನಾಲಿಟಿ ಒಳಗಡೆ ಹೋದಾಗ ನಿಮ್ಗೆ ಒಂದೊಂದು ಎಕ್ಸಾಮ್ಸ್ಗಳು ಬರ್ತಾವೆ. ಸೊ ಅಂದ್ರೆ ICAR ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತಂದ್ರೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಬರ್ತೈತಿ. ಅದಾದ್ಮೇಲೆ ನಿಮ್ಗೆ AIQ ಅಂತ ಬರ್ತಂದ್ರೆ ಆಲ್ ಇಂಡಿಯನ್ ಕೋಟಾ ಅಂತ ಬರ್ತೈತಿ, ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ನೀವು CUET ಅಂತ ಬರ್ತಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರ್ತೈತಿ. ಸೊ ಅದಾದ್ಮೇಲೆ AIEEA ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರ್ತೈತಿ ಇದ್ರೊಳಗಡೆ. ಅದಾದ್ಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಆ ಒಂದು ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ನೀವು ಪಾಸ್ ಆಗ್ಬೇಕಾಗ್ತದೆ. ಸೊ ಯಾವ ಎಕ್ಸಾಂಪಲ್ ಈಗ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ ಅಂದ್ರೆ KSET ಅಂತ ಬರ್ತದೆ, ಅಂದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರ್ತೈತಿ. ಸೊ ಆ ಒಂದು ಎಕ್ಸಾಮ್ ನ ಪಾಸ್ ಆಗಬೇಕು. UP ಒಳಗಡೆ UTC ಅಂತ ಬರ್ತೈತಿ. ಆ ತರ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಯಾವುದೇ ನೀವು ಸ್ಟೇಟ್ ಒಳಗಡೆ ಕಲಿತಿರ್ತಾರಲ್ಲ ಆ ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕಾಗ್ತದ. ಅದ್ರ ಜೊತೆಗೆ ಇದ್ರೊಳಗಡೆ ಇರುವಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ಪಾಸ್ ಅಂದ್ರೆ ICAR ಆಗಿರ್ಬೋದು ಅಥವಾ AIEEAN ಆಗಿರ್ಬೋದು, ಅಥವಾ ಆಮೇಲೆ ಇನ್ನೊಂದು ಕ್ಯೂಟ್ಗೆ CUET ಅಂತ ಇದೆ, ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ನೀವು ಪಾಸ್ ಆಗ್ಬೇಕಾಗ್ತದೆ. ಅಂದಾಗ ಮಾತ್ರ ನೀವು ಈ ಒಂದು BSc ಫಾರೆಸ್ಟ್ರಿ ಅನ್ನೋ ಕೋರ್ಸ್ನ ನೀವು ಎಂಟರ್ ಆಗ್ಬೋದು. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಇವಾಗ ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟಿರ್ತದೆ ಅಂತ ಕೇಳಿದ್ರೆ, ಸೊ ಇದು ಒಂದು ಡಿಗ್ರಿ ಕೋರ್ಸ್ ಆಗಿರೋದ್ರಿಂದ ಸೊ ಈ ಒಂದು ಕೋರ್ಸಿನ ಡ್ಯೂರೇಷನ್ ಕೂಡ ನಿಮ್ಗೆ 4 ವರ್ಷ ಇರ್ತದೆ. ಅದ್ರ ಜೊತೆಗೆ ಇದರೊಳಗಡೆ ನೀವು 8 ಸೆಮ್ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕಾಗ್ತದೆ. ಸೊ ಆ ತರ ಇದು ಡ್ಯೂರೇಷನ್ ಫಾರ್ಮೆಟ್ ಇರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ಒಳಗಡೆ ಯಾವ್ಯಾವ ಕೋರ್ ಸಬ್ಜೆಕ್ಟ್ಗಳು ಬರ್ತಾವ ಅಂತ ಕೇಳಿದ್ರೆ, ಸೊ ಬೇಸಿಕಲಿ ಈ ಒಂದು ಈ ಒಂದು ಕೋರ್ಸಿನ ಸಬ್ಜೆಕ್ಟ್ಗಳು ನಿಮ್ಗೆ ಡಿಫೆಂಡ್ ಆಗಿರೋದು ಏನಪ್ಪಾ ಅಂದ್ರೆ ಫಾರೆಸ್ಟ್ರಿ ವೈಲ್ಡ್ ಲೈಫ್ ಮೇಲೆ ಡಿಫೆಂಡ್ ಆಗಿರ್ತದೆ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಈಗ ನಿಮ್ಗೆ
ಬೋತ್ ಸೈಡ್ ಅಂದ್ರೆ ಈಗ ಕ್ಲಾಸ್ ರೂಮ್ ಒಳಗಡೆ ಆಗಿರ್ಬೋದು ಅಥವಾ ಇನ್ನ ಟ್ರೈನಿಂಗ್ ಫೀಲ್ಡ್ ಒಳಗಡೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಫೀಲ್ಡ್ ಒಳಗಡೆ ಯಾಕಂದ್ರೆ ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರೋದು ಏನಪ್ಪಾ ಅಂದ್ರೆ ವೈಲ್ಡ್ ಲೈಫ್ ಅಂದ್ರೆ ಫಾರೆಸ್ಟ್ ಒಳಗಡೆ ಯಾವ ತರ ನಾವು ಕೆಲಸ ಮಾಡ್ಬೇಕು ಅದ್ರ ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನಿಮ್ಗೆ ಕ್ಲಾಸ್ ರೂಮ್ಸ್ ಒಳಗಡೆ ಕ್ಲಾಸಸ್ ಇರ್ತಾವ. ಸೊ ಅದ್ರೊಳಗಡೆ ಸಬ್ಜೆಕ್ಟ್ ಗಳು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ಸಿಲ್ವರ್ ಕಲ್ಚರ್ ಅಂತ ಇರ್ತೈತೆ. ಆಮೇಲೆ ಎರಡನೇ ಸಬ್ಜೆಕ್ಟ್ ನಿಮ್ಗೆ ಇಲ್ಲಿ ಫಾರೆಸ್ಟ್ರಿ, ಎಂಕಾಲಜಿ ಅಂಡ್ ಬಯೋಡೈವರ್ಸಿಟಿ ಅಂತ ಬರ್ತೈತಿ. ಸೊ ಮೂರನೇ ಸಬ್ಜೆಕ್ಟ್ ನಿಮ್ಗೆ ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಂಡ್ ಕನ್ವರ್ಸೇಷನ್ ಅಂತ ಬರ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನಾಲ್ಕನೇ ಸಬ್ಜೆಕ್ಟ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಫಾರೆಸ್ಟ್ ಪ್ಯಾಥಾಲಜಿ ಅಂಡ್ ಆಂಟೋನಮಾಲಜಿ ಅಂತ ಬರ್ತೈತಿ. ಅದಾದ್ಮೇಲೆ ಐದನೇ ಸಬ್ಜೆಕ್ಟ್ ನಿಮ್ಗೆ ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತೇಳಿ ಒಂದಿಷ್ಟು ಸಬ್ಜೆಕ್ಟ್ ಗಳು ಬರ್ತಾವೆ. ಸೊ ಇನ್ನೂ ಅತಿ ಹೆಚ್ಚು ಸಬ್ಜೆಕ್ಟ್ ಗಳು ಬರ್ತಾವೆ, ಬಟ್ ಇವು ಮೇನ್ ಕೋರ್ ಸಬ್ಜೆಕ್ಟ್ ಗಳು. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೆ ಏನಾದ್ರು ಇಂಟರ್ನ್ಶಿಪ್ ಅಥವಾ ಟ್ರೈನಿಂಗ್ ಇರ್ತದೆ ಅಂತ ಕೇಳಿ. ಸೊ ನಾವು ಮೊದಲಿಗೆ ಹೇಳಿದೆ ನಿಮ್ ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಸೊ ನಿಮಗೆ ಡೆಫಿನೆಟ್ಲಿ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹ್ಯಾಸ್ ಈಕ್ವಲ್ ನಿಮ್ಗೆ ಏನ್ ಕ್ಲಾಸಸ್ಗಳು ಇರ್ತಾವಲ್ಲ, ಸೊ ಕ್ಲಾಸ್ ರೂಮ್ಸ್ ಒಳಗಡೆ ಅದೇ ರೀತಿ ಅದರ ಈಕ್ವಲೆಂಟ್ ಆಗಿ ನಿಮ್ಗೆ ಟ್ರೈನಿಂಗ್ ಫೀಲ್ಡ್ ಒಳಗಡೆನೂ ಕೂಡ ನಿಮ್ಗೆ ಆ ರೀತಿ ಪ್ರಾಕ್ಟಿಕಲ್ಗಳು ಇರ್ತಾವ. ಅಂದ್ರೆ ನೀವು ಏನ್ ಪ್ಲಾಂಟ್ಸ್ಗಳು ಅಥವಾ ಟ್ರೀಸ್ಗಳು ಯಾವ ತರ ಅವುಗಳನ್ನ ಗ್ರೋ ಮಾಡಬೇಕು ಅಥವಾ ಯಾವ ತರ ಅದ್ರ ಎನ್ವೈರನ್ಮೆಂಟಲ್ ಕಾಪಾಡಬೇಕು, ಅದರ ಸಾಯಿಲ್ ಯಾವ ತರ ಮಣ್ಣಿನ ಯಾವ ತರ ಫಲವತ್ತತೆ ಕಾಪಾಡಬೇಕು, ಅದೊಂದು ಕಂಪ್ಲೀಟ್ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರ. ಆಮೇಲೆ ನೀವು ಯಾವ ತರ ಫಾರೆಸ್ಟ್ ಅನ್ನ ಡಿಸೈನ್ ಮಾಡ್ಬೇಕಲ್ಲ, ಸೊ ಡಿಸೈನಿಂಗ್ ಪ್ರಾಕ್ಟೀಸ್ ಕೂಡ ಅದ್ರೊಳಗಡೆ ಇರ್ತಾವ. ಸೊ ಆ ತರ ನಿಮ್ಗೆ ಸೆಟಪ್ ಗಳು ಸಬ್ಜೆಕ್ಟ್ ಒಳಗಡೆ ಸಿಗ್ತಾವ ಅಥವಾ ಟ್ರೈನಿಂಗ್ ಒಳಗಡೆ ಸಿಗ್ತಾವ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು, ಇದರೊಳಗಡೆ ಟ್ರೈನಿಂಗ್ ನ ತಗೊಂಡ್ವಿ, ಆಮೇಲೆ ಇಂಟರ್ನ್ಶಿಪ್ ನ ಮುಗಿತಿ ನಮ್ದು ಅಂದಾಗ ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸಿನ ಜಾಬ್ ಅಪರ್ಚುನಿಟೀಸ್ಗಳು ಏನೇನು ಇರ್ತಾವ ಅಂತೇಳಿ ಕೇಳ್ಬೋದು ನಾನು. ಸೊ ಜಾಬ್ ಅಪರ್ಚುನಿಟೀಸ್ಗಳು ಇಲ್ಲಿ ಬಹಳಷ್ಟು ಇರ್ತಾವೆ. ಸೊ ಇನ್ಕ್ಲೂಡಿಂಗ್ ನಿಮ್ಮ ಒಂದು ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಕೋರ್ಸ್ ಒಳಗಡೆ ಏನ್ ಜಾಬ್ ಅಪರ್ಚುನಿಟೀಸ್ ಬಂದಿದ್ವಲ್ಲ, ಸೊ ಅವುಗಳು ಕೂಡ ಒಂದಿಷ್ಟು ಜಾಬ್ ಅಪರ್ಚುನಿಟೀಸ್ಗಳು ಇದ್ರೊಳಗಡೆ ಬರ್ತಾವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಏನೇನು ಜಾಬ್ ಅಪರ್ಚುನಿಟೀಸ್ಗಳು ಇಲ್ಲಿ ಸಿಗ್ತಾವ ಅಂತ ಹೇಳಿ ನಮಗೆ. ಸೊ ಮೊದಲಿಗೆ ನಾವು ಜಾಬ್ ಅಪರ್ಚುನಿಟೀಸ್ ಒಳಗಡೆ ನಾವು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಸೊ ರೇಂಜ್ ಫಾರೆಸ್ಟ್ ಆಫೀಸರ್ ಕೆಲಸ ಏನಪ್ಪಾ ಅಂತಂದ್ರೆ ಸೊ ನಮ್ಗೆ ಒಂದು ಫಾರೆಸ್ಟ್ ಒಂದು ಸ್ಕೇಲ್ ಕೊಟ್ಟಿರ್ತಾರಲ್ಲ, ಸೊ ಆ ಸ್ಕೇಲ್ ಒಳಗಡೆ ನಾವು ಒಂದು ಫಾರೆಸ್ಟ್ ನ ಪ್ರೊಟೆಕ್ಷನ್ ಮಾಡುವಂತ ಕೆಲಸ ನಮ್ದಾಗಿರ್ತದೆ. ಅದ್ರೊಳಗಡೆ ಇರುವಂತ ಎನ್ವೈರನ್ಮೆಂಟಲ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಪ್ಲಾಂಟ್ಸ್ ಗಳಾಗಿರ್ಬೋದು ಅಥವಾ ಟ್ರೀಸ್ ಗಳಾಗಿರ್ಬೋದು ಸೀಡ್ಸ್ ಗಳಾಗಿರ್ಬೋದು, ಅವುಗಳನ್ನ ಯಾವ ತರ ಅವು ಬೆಳಿತಾ ಇದಾವು ಅಥವಾ ಅದರ ಒಂದು ಗುಣಮಟ್ಟ ಏನಿದೆ, ಮಣ್ಣಿನ ಗುಣಮಟ್ಟ ಏನೈತಿ, ಆ ಒಂದು ಗಿಡದ ಬೆಳವಣಿಗೆ ಏನಿದೆಯಲ್ಲ ಅದನ್ನೆಲ್ಲ ಪ್ರೊಟೆಕ್ಷನ್ ಮಾಡೋ ಕೆಲಸ ನಮ್ದಾಗಿರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಏನ್ ವರ್ಕ್ ಮಾಡ್ಬೋದು ಅಂತಂದ್ರೆ ನಾವು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು. ಸೊ ಅದ್ರೊಳಗಡೆ ಅವ್ರ ಕೆಲಸ ಏನಪ್ಪ ಅಂತಂದ್ರೆ ಅಂದ್ರೆ ನ್ಯಾಷನಲ್ ಲೆವೆಲ್ ಒಳಗಡೆ ಏನ್ ಫಾರೆಸ್ಟ್ ಇರ್ತಾವಲ್ಲ, ಸೊ ಅದ್ರ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡ್ಬೋದು. ಸೊ ಅದ್ರೊಳಗಡೆ ನೀವು ಸೊ ನ್ಯಾಷನಲ್ ಪಾರ್ಕ್ ಇರ್ತಾವಲ್ಲ, ಸೊ ನ್ಯಾಷನಲ್ ಪಾರ್ಕ್ದು ಒಂದು ಸ್ಕೆಚಸ್ ಆಗಿರ್ಬೋದು ಅಥವಾ ಡಿಸೈನಿಂಗ್ ಆಗಿರ್ಬೋದು, ಸೊ ಒಂದು ಪ್ರೊಟೆಕ್ಷನ್ ಹೆಂಗ್ ಮಾಡ್ಬೇಕಲ್ಲ ಅದ್ರದ್ದು ಅಥವಾ ಎನ್ವೈರನ್ಮೆಂಟಲ್ ಪಾಲಿಟಿಕ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವಿಲ್ಲಿ ಕೆಲಸ ಮಾಡ್ತೀವಿ ಅದರೊಳಗಡೆ ಒಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು ನಾವು. ಸೊ ನಿಮಗೆ ಮೊದಲೇ ಹೇಳಿದೆ ನಾನು ಈ ಅಗ್ರಿಕಲ್ಚರ್ ಆಮೇಲೆ ಹಾರ್ಟಿಕಲ್ಚರ್ ಒಳಗಡೆ ಒಂದಿಷ್ಟು ಜಾಬ್ ಅಪರ್ಚುನಿಟಿಗಳು ಫಾರೆಸ್ಟ್ರಿ ಒಳಗಡೆ ಕೂಡ ಇರ್ತಾವ ಅಂತೇಳಿ. ಸೊ ಅಗ್ರಿಕಲ್ಚರ್ದ ಏನ್ ರೋಲ್ ಬರ್ತದೆ ಅಂದ್ರೆ ಇದ್ರೊಳಗಡೆ ಸೊ ನಾವಿಲ್ಲಿ ಆ ಒಂದು ಫಾರೆಸ್ಟ್ರಿ ಕ್ರೆಡಿಟ್ ಆಫೀಸರ್ ಆಗಿನೂ ವರ್ಕ್ ಮಾಡ್ಬೋದು, ಆಮೇಲೆ ಫಾರೆಸ್ಟ್ರಿ ಲೋನ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಆ ಒಂದಿಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಬರುವಂತಹ ಸ್ಕೀಮ್ಸ್ ಗಳನ್ನ ನಾವು ಜನರಿಗೆ ತಲುಪಿಸಿ ಅವುಗಳಿಂದ ಏನೆಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದಲ್ಲ ಜನರಿಗೆ, ಸೊ ಅವುಗಳನ್ನ ನಾವು ಮುಟ್ಸುವಂತ ಪ್ರಯತ್ನ ಮಾಡುವಂತ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡಿದಾಗ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಇನ್ನೊಂದಿಷ್ಟು ಜಾಬ್ ಆಪರ್ಚುನಿಟಿ ಪ್ರೈವೇಟ್ ಸೆಕ್ಟರ್ ಒಳಗಡೆ ಬರ್ತಾವೆ. ಸೊ ಅವೇನಪ್ಪಾ ಅಂತಂದ್ರೆ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು. ಸೊ ಫೀಲ್ಡ್ ಆಫೀಸರ್ ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲಿ ಸೂಪರ್ವೈಸಿಂಗ್ ದ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಗಳನ್ನ ಸೂಪರ್ವೈಸರ್ ಆಗಿ ವರ್ಕ್ ಮಾಡೋದು. ಫಾರ್ಮ್ಸ್ ಇರ್ತಾವಲ್ಲ, ಅಂದ್ರೆ ಒಂದು ಫಾರ್ಮ್ ಹೌಸ್ ಇರ್ತಾವಲ್ಲ, ಸೊ ಫಾರ್ಮ್ ಹೌಸ್ ಒಳಗಡೆ ಫಾರ್ಮ್ಸ್ ರೈತರ ಒಂದು ಫಾರ್ಮ್ಸ್ ಇರ್ತಾವಲ್ಲ, ಸೊ ಈಗ ಎಕ್ಸಾಂಪಲ್ ವೆಜಿಟೇಬಲ್ ಫಾರ್ಮ್ ಆಗಿರ್ಬೋದು ಅಥವಾ ಫ್ರೂಟ್ ಫಾರ್ಮ್ ಆಗಿರ್ಬೋದು ಅಥವಾ ಫ್ಲವರ್ ಫಾರ್ಮ್ ಆಗಿರ್ಬೋದು, ಅದ್ರೊಳಗಡೆ ನಾವು ಆ ಒಂದು ಟ್ರೀಸ್ ಏನ್ ಎನ್ವೈರನ್ಮೆಂಟ್ ಅಥವಾ ಒಂದು ಟ್ರೀಸ್ ಬೆಳವಣಿಗೆ ಏನಿದೆಯಲ್ಲ ಅದನ್ನ ಒಂದು ಸೂಪರ್ವೈಸರ್ ಅಂದ್ರೆ ಇಟ್ ವಿಲ್ ಬಿ ಅಬ್ಸರ್ವಿಂಗ್ ದ ಟ್ರೀಸ್ ಅಂಡ್ ಪ್ಲಾಂಟ್ಸ್. ಓಕೆ, ಸೊ ಆ ಒಂದು ಕೆಲಸ ನಾವು ಮಾಡ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಕಮರ್ಷಿಯಲ್ ವುಡ್ ಕಟ್ಟಿಂಗ್ ಅಥವಾ ವುಡ್ ನ ಸೇಲ್ ಮಾಡೋದು, ಅಥವಾ ಈಗ ನಮ್ಗೇನ್ ನಾವು ಬೆಳೆದಿರುವಂತಹ ಟ್ರೀಸ್ ಗಳು ಇರ್ತಾವಲ್ಲ, ಸೊ ಆ ಟ್ರೀಸ್ ಗಳಿಗೆ ಆ ಒಂದು ವುಡ್ ಕಟ್ಟಿಂಗ್ ಅಥವಾ ವುಡ್ ನ ಹೆಂಗ್ ಸೇಲ್ ಮಾಡ್ಬೇಕು, ಆ ಒಂದು ಲೋಕಲ್ ಫಾರ್ಮರ್ಸ್ ಕಡೆ ಸೆಟಲ್ ಆಗಿ ಅಥವಾ ಕೊಲ್ಯಾಬ್ ಮಾಡ್ಕೊಂಡು ನಾವ್ ಹೇಳ್ಬೋದು ಆ ವುಡ್ ನ ಸೇಲ್ ಮಾಡಿದಾಗ ವುಡ್ ನ ಯಾವ ತರ ಡಿಸೈನ್ ಮಾಡಿದಾಗ ಅವುಗಳನ್ನ ನಾವು ಡೀಲ್ ಮಾಡಬಹುದು ಅದ್ರೊಳಗಡೆ, ಅಂದ್ರೆ ಪ್ರೈವೇಟ್ ಸೆಕ್ಟರ್ ಒಳಗಡೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಕೆಲಸ ನಿಮ್ಗೆ ಇಲ್ಲಿ ನರ್ಸರಿ ಅಂಡ್ ಪ್ಲಾಂಟೇಶನ್ ಮ್ಯಾನೇಜರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಸೊ ನರ್ಸರಿ ಅಂದ್ರೆ ಇಟ್ ಮೀನ್ ಬಿ ಆ ಒಂದು ಟ್ರೀಸ್ ಆಗಿರ್ಬೋದು ಅಥವಾ ಪ್ಲಾಂಟ್ಸ್ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು, ಆ ನರ್ಸರಿ ಟೈಮ್ ಒಳಗಡೆ ನಾವು ಯಾವ ತರ ಬೆಳೆಸಬೇಕು, ಆಮೇಲೆ ಒಂದು ಗ್ರೋತ್ ಯಾವ ತರ ಇರ್ತೈತಿ, ಅದರ ಯಾವ ತರ ನಾವು ಅದಕ್ಕೆ
ಎನ್ವೈರ್ಮೆಂಟ್ ಕೊಡಬೇಕು, ಅಥವಾ ನೀರನ್ನ ಎಷ್ಟು ಹಾಕಬೇಕು, ಆಮೇಲೆ ಅದಕ್ಕೆ ಏನು ಪ್ರೋಟೀನ್ಸ್ನ ಎಷ್ಟು ಹಾಕಬೇಕು, ಆರ್ಗ್ಯಾನಿಕ್ ಹಾಕಬೇಕು, ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳನ್ನ ಹಾಕಬೇಕು, ಅವುಗಳನ್ನೆಲ್ಲ ಏನು ಮಾಡಿದ್ರಲ್ಲಿ ನಾವು ಒಂದು ಪ್ರೈವೇಟ್ ಫಾರ್ಮ್ ಹೌಸ್ ಇರ್ತಾವಲ್ಲ, ಆಮೇಲೆ ಬೆಳೆ ಬೆಳಿಬೇಕಾದ್ರೆ ನಾವು ಫಾರೆಸ್ಟ್ ಇರ್ತಾವಲ್ಲ, ಸೊ ಅದರೊಳಗಡೆ ನಾವು ಒಂದು ಕೆಲಸನ ಮಾಡಲಿಕ್ಕೆ ಅವಕಾಶಗಳು ಇರ್ತಾವೆ ನಮಗೆ. ಸೊ ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ಗಳು ಏನೆಲ್ಲ ಇರ್ತಾವ ಅಂತ ಕೇಳಿದ್ರೆ, ಸೊ ಮೊದಲಿಗೆ ನೀವು ಇದರೊಳಗಡೆ ಒಂದಿಷ್ಟು ನಿಮ್ಗೆ ಆಲ್ರೆಡಿ ಈಗ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಹೇಳಿದೆ ನಿಮ್ಗೆ. ಈ ಒಂದು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿರ್ಬೋದು, ಅಥವಾ ಈ ಒಂದಿಷ್ಟು ಇಂಡಿಯನ್ಸ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ಗೆ. ಅದನ್ನ ಹೊರತುಪಡಿಸಿ ಒಂದಿಷ್ಟು ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಬರ್ತಾವೆ. ಸೊ ಮೊದಲನೇದು ಯಾವ್ದಪ್ಪ ಅಂತಂದ್ರೆ NABARD ಅಂತ ಬರೋದಂದ್ರೆ ನ್ಯಾಷನಲ್ ಬ್ಯಾಂಕಿಂಗ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದು ಸಂಸ್ಥೆ ಬರ್ತೈತಿ. ಅದರೊಳಗಡೆ ನೀವು ಎಂಪ್ಲಾಯಿಗೆ ವರ್ಕ್ ಮಾಡೋದು ನ್ಯಾಷನಲ್ ಒಳಗಡೆ, ಸೊ ಅದಾದ್ಮೇಲೆ ನ್ಯಾಷನಲ್ ಲೆವೆಲ್ ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ FCI ಅಂತ ಬರ್ತೈತಿ, ಅದರೊಳಗಡೆ ಕೂಡ ನೀವು ಆ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ಬೋದು. ಆಮೇಲೆ ICAR ಅಂತ ಬರ್ತಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಒಳಗಡೆ ನೀವು ಕೂಡ ಕೆಲಸ ಮಾಡ್ಬೋದು. ಸೊ ಈ ತರ ನಿಮ್ಗೆ ಗೌರ್ಮೆಂಟ್ ಆಪರ್ಚುನಿಟಿಗಳು ಬಹಳಷ್ಟು ಇರ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಈ ಒಂದು ಜಾಬ್ ಆಪರ್ಚುನಿಟೀಸ್ ಒಳಗಡೆ ನಮ್ಗೆ ಸ್ಯಾಲರಿ ಸ್ಕೇಲ್ ಎಷ್ಟಿರುತ್ತೆ ಅಂತ ಕೇಳ್ಬೋದು. ಪ್ರೈವೇಟ್ ಸೆಕ್ಟರ್ ಒಳಗಡೆ ನಿಮ್ಗೆ ಸ್ಯಾಲರಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 40K to 50K ನಿಮ್ಗೆ ಸ್ಯಾಲರಿ ಇದ್ದೇ ಇರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಆ ಒಂದು ಪ್ರೈವೇಟ್ ಸೆಕ್ಟರ್ ಒಳಗಡೆ ಮುಗಿದ್ಮೇಲೆ ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಏನಾದ್ರು ಜಾಬ್ ಆಪರ್ಚುನಿಟೀಸ್ ಸ್ಯಾಲರಿ ಸ್ಕೇಲ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಸೊ ಇದ್ರೊಳಗಡೆ ನಿಮ್ಗೆ ಸ್ಯಾಲರಿ ಅಪ್ರಾಕ್ಸಿಮೇಟ್ಲಿ 1 lakh to 2 lakh ನಿಮ್ಗೆ ಸ್ಯಾಲರಿ ಸ್ಕೇಲ್ ಇದ್ದೇ ಇರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಅಥವಾ ನಿಮ್ದು ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಸ್ಯಾಲರಿ ಸ್ಕೇಲ್. ಸೊ ಹಾಗಾದ್ರೆ ವೀಕ್ಷಕರೇ, ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಫಾರೆಸ್ಟ್ರಿ ಕೋರ್ಸ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು BSc ಫಾರೆಸ್ಟ್ರಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಫಾರೆಸ್ಟ್ರಿ ಅನ್ನೋ ಕೋರ್ಸಿನ ಬಗ್ಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.